ಕಾಂಗ್ರೆಸ್ ದುರಾಡಳಿತ ನಡೆಸ್ತಾ ಇದೆ. ಮಾಜಿ ಸಚಿವ ಹಾಲಪ್ಪ ಆಚಾರ್ ಆರೋಪ. ಸೋಮಯ್ಯ ಸಾವಿನ ತನಿಖೆ ಸಿಬಿಐಗೆ ಒಪ್ಪಿಸಿ ನ್ಯಾಯ ಒದಗಿಸುವಂತೆ ಆಚಾರ್ ಆಗ್ರಹ. ವಿನಯ್ ಸೋಮಯ್ಯ ಅವರ ಸಾವಿನ ಪ್ರಕರಣದಲ್ಲಿ ಎಸ್ಪಿ ನೇರ ಹೊಣೆ ಎನ್ನುವುದು ಗೊತ್ತಾಗಿದ್ದು ಅವರನ್ನು ಅಮಾನತು ಮಾಡಬೇಕು. ಪ್ರಕರಣದಲ್ಲಿ ಒಳಗೊಂಡ ಆರೋಪಿತರಾದ ಶಾಸಕ ಪೊನ್ನಣ್ಣ ಮಂಥರಗೌಡ, ಆರೋಪಿ ತಣ್ಣೀರ ಮೈನಾ ಅವರನ್ನ ಎಫ್ಐಆರ್ನಲ್ಲಿ ಸೇರಿಸಿ ತನಿಖೆ ನಡೆಸಬೇಕು ಅಂತ ಹಾಲಪ್ಪ ಆಚಾರ್ ಅವರು ಆಗ್ರಹಿಸಿದ್ದಾರೆ. ಅವರು ಶನಿವಾರ ಕುಕನೂರು ಪಟ್ಟಣದ ನಿರೀಕ್ಷಣಾ ಮಂದಿರದಲ್ಲಿ ನಡೆದಂತ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸೋಮಯ್ಯ ಅವರ ಆತ್ಮಹತ್ಯೆ ಹಿಂದೆ ಶಾಸಕ ಪೊನ್ನಣ್ಣನವರು ಇದ್ದಾರೆ. ವಿನಯ್ ಸೋಮಯ್ಯ ಡೆತ್ ನೋಟ್ನಲ್ಲಿ ಅವರು ಬರೆದುಕೊಂಡಿದ್ದಾರೆ. ತಡ ಮಾಡದೆ ಈ ಕೇಸನ್ನು ಸಿಬಿಐಗೆ ಒಪ್ಪಿಸಬೇಕು ಅಂತ ಆಗ್ರಹಿಸಿದರು. ಇನ್ನು ಗೃಹ ಮಂತ್ರಿ ಜಿ ಪರಮೇಶ್ವರ್ ಅವರು ಒಬ್ಬ ನಿಷ್ಠಾವಂತರು, ಒಳ್ಳೆಯ ಆಡಳಿತ ನಡೆಸುವ ವ್ಯಕ್ತಿಗಳಾಗಿದ್ದು ಕಾಂಗ್ರೆಸ್ ಕೈಗೊಂಬೆಯಾಗಿರುವುದು ಸರಿಯಲ್ಲ. ವಿನಯ್ ಸೋಮಯ್ಯನವರ ಸಾವಿಗೆ ನ್ಯಾಯವನ್ನು ದೊರಕಿಸಿಕೊಡಬೇಕು ಅಂತ ಹೇಳಿದರು. ಯಾದಗಿರಿಯಲ್ಲಿ ಪೊಲೀಸ್ ಇಲಾಖೆ ಅಧಿಕಾರಿ ಲಂಚ ಪ್ರಕರಣಗಳು ನಡೆದರೆ ಕಾಂಗ್ರೆಸ್ ವಿಫಲವಾಗಿದೆ. ಅಲ್ಲದೆ ನಮ್ಮ ಜಿಲ್ಲೆಯಲ್ಲಿ ಮೊನ್ನೆ ಗಂಗಾವತಿ ತಾಲೂಕಿನ ಸಾಣಾಪುರದಲ್ಲಿ ವಿಕೃತ ಕಾಮಗಾರು ವಿದೇಶಿ ಮಹಿಳೆ ಮೇಲೆ ಅಟ್ಟಹಾಸ ಮೆರೆದು ಅತ್ಯಾಚಾರಗಳಂತಹ ಪೈಶಾಚಿಕ ಕೃತ್ಯಗಳು ನಡೀತಾ ಇದ್ದು ಇವುಗಳಿಗೆ ಕಡಿವಾಣ ಹಾಕುವಲ್ಲಿ ಪೊಲೀಸ್ ಇಲಾಖೆ ವಿಫಲವಾಗಿದೆ ಅಂತ ಆರೋಪಿಸಿದರು. ಪೊಲೀಸ್ ಇಲಾಖೆ ರಾಜ್ಯದಲ್ಲಿ ಉತ್ತಮ ಆಡಳಿತ ನೀಡುವಲ್ಲಿ ವಿಫಲರಾಗ್ತಿದೆ. ಒಟ್ಟಾರೆ ರಾಜ್ಯದಲ್ಲಿ ಪೊಲೀಸ್ ಇಲಾಖೆ ಕಾಂಗ್ರೆಸ್ ಪಕ್ಷದ ಕೈಗೊಂಬೆಯಂತೆ ವರ್ತಿಸ್ತಾ ಇದೆ ಅಂತ ಆರೋಪಿಸಿದರು. ಇನ್ನು ಯತ್ನಾಳ್ ಅವರನ್ನ ಪಕ್ಷ ಉಚ್ಚಾಟನೆ ಮಾಡಿದ್ದು ಸರಿಯಾದ ಕ್ರಮವೇ ಅಂತ ಕೇಳಿದ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಅವರು, ಅದು ಹೈಕಮಾಂಡ್ಗೆ ಬಿಟ್ಟ ವಿಚಾರ. ಆದರೆ ಯತ್ನಾಳ್ ಒಬ್ಬ ಒಳ್ಳೆಯ ವ್ಯಕ್ತಿ, ಹಿಂದುತ್ವ ಪರ ಒಲವು ಕಾಳಜಿ ಇರುವ ವ್ಯಕ್ತಿಯಾಗಿದ್ದಾರೆ, ಒಬ್ಬ ಒಳ್ಳೆಯ ಜನಪ್ರತಿನಿಧಿಯೂ ಕೂಡ ಆಗಿದ್ದಾರೆ ಅಂತ ಹೇಳಿದರು. ಈ ವೇಳೆ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಫಲಕಕ್ಕೆ ಮಾಲಾರ್ಪಣೆ ಸಲ್ಲಿಸಿ ಜಯಂತಿಯ ಶುಭಾಶಯಗಳನ್ನು ತಿಳಿಸಿದರು. ಇನ್ನು ಮಹನೀಯರ ತತ್ವಾದರ್ಶದಂತೆ ಅವರು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ನಾವು ನೀವು ಮುನ್ನಡೆಯಬೇಕು ಅಂತ ಹೇಳಿದರು. ಸಂದರ್ಭದಲ್ಲಿ ಬಿಜೆಪಿ ತಾಲೂಕು ಮಂಡಲ ಅಧ್ಯಕ್ಷ ಮಾರುತಿ ಗಾವ್ರಾಳ್, ಸಿದ್ದು ಉಳ್ಳಾಗಡ್ಡಿ, ಕರಬಸಯ್ಯ ಬಿನ್ನಾಳ್, ನಗರ ಘಟಕ ಅಧ್ಯಕ್ಷ ಬಸವರಾಜ ಹಾಳಕೇರಿ, ಬಿಜೆಪಿ ಮುಖಂಡ ಸಿಎಚ್ ಪೊಲೀಸ್ ಪಾಟೀಲ್, ವೀರಣ್ಣ ಹುಬ್ಬಳ್ಳಿ, ಬಸನಗೌಡ ತೋಂಡಿಹಾಳ್, ಶಿವಕುಮಾರ್ ನಾಗಲಾಪುರ್ಮಠ್, ಕಾರ್ಯಕರ್ತರಾದ ಜಗದೀಶ್ ಸೂಡಿ, ಮಹಾಂತೇಶ್ ಹೂಗಾರ್, ಶಂಭುಲಿಂಗಪ್ಪ ಜೋಳದ, ಕನಕಪ್ಪ ಬ್ಯಾಡರ್, ಮಲ್ಲು ಚೌಧರಿ, ಜಗನ್ನಾಥ ಬೋವಿ ಇನ್ನಿತರರು ಇದ್ದರು. ವರದಿ ಪಂಚಯ್ಯ ಹಿರೇಮಠ, ಕುಕನೂರು. ಕಾರ್ಯಕ್ರಮಕ್ಕೆ 19ನೇ ಕಾರ್ಯಕ್ರಮಕ್ಕೆ ಏನೂ ಮಾಡಲಾರ್ದಂಥ ತಪ್ಪಿಗೆ ಇವತ್ತಿನ ಕಾಂಗ್ರೆಸ್ಸಿನ ದುರಾಡಳಿತ, ದೌರ್ಜನ್ಯ, ಇವರ ಅಟೋಟಾಪಕ್ಕೆ ಬಲಿಯಾಗಿ ಆತ್ಮಹತ್ಯೆಯನ್ನು ಮಾಡಿಕೊಳ್ತಾರೆ ಅಂತ ದುರಂತ ಇದೆ. ಮಾಡಲಾರದ ತಪ್ಪಿಗೆ ಜೀವವನ್ನು ಕಳ್ಕೊಳ್ತಕ್ಕಂಥ ಮರ್ಯಾದೆಗೋಸ್ಕರ ಇವತ್ತು ಕಾಂಗ್ರೆಸ್ಸಿನ ಆಡಳಿತದಲ್ಲಿ ಜನಸಾಮಾನ್ಯರು ಕೂಡ ಅನುಭವಿಸಬೇಕಾಗಿರ್ತಕ್ಕಂಥ ಕೆಟ್ಟ ಪರಿಸ್ಥಿತಿಯನ್ನು ಇವತ್ತು ನಾವು ನೋಡುತ್ತಿದ್ದೀವಿ. ಸಹಜವಾಗಿ ಅಲ್ಲಿ ಆ ಭಾಗದಲ್ಲಿ ಒಂದು ವಾಟ್ಸಪ್ ಗ್ರೂಪ್ ಮಾಡ್ಕೊಂಡಿದ್ರು. ಆ ವಾಟ್ಸಪ್ ಗ್ರೂಪ್ ಏನು ಕೇವಲ ಅಲ್ಲಿ ಏನಂದರೆ ಏನು ಬೇಡಿಕೆಗಳದವು ಮತ್ತು ಏನು ಮಾಡಬೇಕಾಗಿದೆ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡ್ತಕ್ಕಂಥ ಪರ್ಟಿಕ್ಯುಲರ್ ಆಗಿ ಕೊಡಗಿನ ಸಮಸ್ಯೆಗಳು ಮತ್ತು ಸಲಹೆ ಸೂಚನೆಗಳನ್ನು ಅಂತ ಹೇಳಿ ಒಂದು ಹೆಡ್ ಕೊಟ್ಟು ಒಂದು ಏನಂದರೆ ವಾಟ್ಸಪ್ ಗ್ರೂಪ್ ಮಾಡ್ಕೊಂಡಿರ್ತಾರೆ. ಸಹಜವಾಗಿ ಕಾರ್ಯಕರ್ತರು ತಮ್ಮ ಭಾಗದಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಬಂದಾಗ ಇವತ್ತು ಸಾರ್ವಜನಿಕವಾಗಿ ಅದನ್ನು ಬಯಲಿತ್ತಂದ್ರೆ ಜನಪ್ರತಿನಿಧಿಗಳಾದಂಥವರು ಜವಾಬ್ದಾರಿ ಹೊತ್ತಂಥ ಆಡಳಿತ ಮಾಡುತ್ತೆ ಅನ್ನೋ ದೃಷ್ಟಿಯಿಂದ ಆ ಗ್ರೂಪನ್ನು ಕ್ರಿಯೇಟ್ ಮಾಡಿದ್ದಾರೆ. ಆ ಗ್ರೂಪ್ನೊಳಗೆ ಸರ್ಕಾರಿ ಆಸ್ಪತ್ರೆಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಶೌಚಾಲಯದ ದುರ್ವ್ಯವಸ್ಥೆಯನ್ನು ನೋಡಿ ಮತ್ತು ಸಾರ್ವಜನಿಕ ಆಗಿರ್ತಕ್ಕಂಥ ತೊಂದರೆಯನ್ನು ನೋಡಿ ಒಬ್ಬ ಕಾರ್ಯಕರ್ತ ಆ ವಾಟ್ಸಪ್ ಗ್ರೂಪ್ನಾಗ ಹಾಕಿದಂಥ ಸಂದರ್ಭದೊಳಗೆ ಆ ಒಂದು ಗ್ರೂಪಿನ ಅಡ್ಮಿನ್ನು ವಿನಯ್ ಸೋಮಯ್ಯ ಇತ್ತು. ಯಾರು ಮಾಡಿದ ತಪ್ಪದು
ತಪ್ಪಲ್ಲದೆ ಆ್ಯಕ್ಚುಲಿ ಅದರೊಳಗೆ ಏನಂದರೆ ಯಾವುದು ದೇಶವಚನ ಇಲ್ಲ. ಏನಪ್ಪ ಅವ್ರದ್ದೊಂದು ಏನಂದರೆ ಅಲ್ಲಿ ಸಿಂಬಾಲಿಕ್ ಅವ್ರದ್ದೊಂದು ಫೋಟೋ ಹಾಕಿ ಆ ಕೊಡಗಿನ ವೇಷ ಆಗಿದಂಥ ಅಲ್ಲಿ ಶಾಸಕನ ಫೋಟೋ ಹಾಕಿ ಅದ್ರ ಜೊತೆಗೆ ಹಾಕಿದ್ದು ಒಂದು ತಪ್ಪು ಅಂತ ಹೇಳಿ ಇವತ್ತು ಕ್ರಿಮಿನಲ್ ಕೇಸ್ ಮಾಡಿದೆ, ಎಫ್ ಐ ಆರ್ ಮಾಡಿ ಇಲ್ಲದ ಚಿತ್ರಹಿಂಸೆ ಕೊಡ್ತಾರೆ. ಚಿತ್ರಹಿಂಸೆ ಕೊಡೋದ್ರ ಜೊತೆಗೆ ಇವತ್ತು ಅನೇಕ ಸಾಮಾಜಿಕ ಜಾಲತಾಣಗಳ ಮೂಲಕ ಅವ್ರನ್ನ ಪೊಲೀಸ್ ಅಧಿಕಾರಿಗಳ ದುರುಪಯೋಗವನ್ನು ಮಾಡಿದ್ರು. ಇವತ್ತು ಅಲ್ಲಿ ಎಸ್ ಪಿ ಅವರು ಕೂಡ ಇದಕ್ಕೆ ಬಾಧ್ಯಸ್ಥರು ಅನ್ನೋ ಮಾತನ್ನು ನಾನು ಕೇಳ್ತಾ ಇದ್ದೆ. ಒಂದು ಕೋರ್ಟ್ ಸ್ಟೇ ಇದ್ದಾಗಲೂ ಕೂಡ ಒಬ್ಬ ವ್ಯಕ್ತಿ ಮೇಲೆ ಇವತ್ತು ಒತ್ತಡ ಹೇರೋದು, ಚಿತ್ರಹಿಂಸೆ ಕೊಡೋದು, ಅವರಿಗೆ ಮಾನಸಿಕವಾಗಿ ತೊಂದರೆ ಕೊಡ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಇವತ್ತು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ನಾವು ಆಲೋಚನೆ ಮಾಡೋದು, ಇವತ್ತು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಬದುಕ್ತಕ್ಕಂಥ ನಾವು ಅಂದರೆ ಇವತ್ತು ಎಲ್ಲಾದರೂ ಅನ್ಯಾಯ ಆದಾಗ ನಮ್ಮ ರಕ್ಷಣೆಗೆ ನ್ಯಾಯಾಂಗ ಐತೆ ಅನ್ನೋದಂತೇಳಿ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ನಮ್ಮ ಹಕ್ಕನ್ನು ಉಳಿಸ್ಕೊಳ್ಳೋಕ್ಕೆ ಅವಕಾಶ